ಕಾಂತೀಯ ಪರಿಣಾಮದ ಬಗ್ಗೆ ನೋಡ್ಬೇಕು. ಹೌದಾ? ಇನ್ ಇಂಗ್ಲಿಷ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ. ನೋಡ್ರಿ, ಯಾವುದೇ ಒಂದು ವಿದ್ಯುತ್ತನ್ನ ಒಂದು ಮಂಡಲದಲ್ಲಿ ಪ್ರಯೋಗ ಮಾಡಿದಾಗ ಅದರ ಕಾಂತೀಯ ಪರಿಣಾಮ ಏನು ಅಂತ ಹೇಳಿ ನಾವು ಇವತ್ತಿನ ಪ್ರಯೋಗದಲ್ಲಿ ನೋಡ್ತೀವಿ. ಹೌದಾ? ಇಲ್ಲಿ ಮೊದಲು ನಾವು ತೆಗೆದುಕೊಳ್ಳುವಂತಹ ವಸ್ತುಗಳು ಏನು ಅಂತ ಹೇಳಿದ್ರೆ ಬಾರ್ ಮ್ಯಾಗ್ನೆಟ್. ಅದು ಬಾರ್ ಮ್ಯಾಗ್ನೆಟ್, ಬ್ಯಾಟರಿ. ಯಾಕೆಂದ್ರೆ ಇದರಲ್ಲಿ ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳನ್ನು ಅಳವಡಿಸಿ, ಹಾಗಾಗಿ ಇದಕ್ಕೆ ಬಗ್ಗೆ ಪ್ರಯೋಗವನ್ನ ಮಾಡ್ತಾ ಇದ್ದೀವಿ. ಹೌದಾ? ಏನ್ ತಗೊಂಡಿದೀವಿ? ಒಂದು ಬ್ಯಾಟ್ರಿ, ಒಂದು ಪಟ್ಟಿಗೆ ಎರಡು ಮಳಿಗಳು, ಒಂದು ತಂತಿನ ಸುತ್ತಿದೀವಿ ಪಟ್ಟಿಗೆ. ಇದ್ರ ಒಳಗಡೆ ಏನು ದಿಕ್ಸೂಚಿಯನ್ನು ಅಳವಡಿಸಿದ್ವಿ. ಹೌದಾ? ದಿಕ್ಸೂಚಿಯನ್ನು ಅಳವಡಿಸಿದ್ದು ಒಳಗಡೆ ತಂದು ಇದೇನಿದು ದಿಕ್ಸೂಚಿ ಮುಳ್ಳು ಯಾವುದರಿಂದ ಆಗಿದ್ದು? ಒಂದು ಕಾಂತದಿಂದ ಆಗಿದೆ. ಓಕೆನಾ? ಇನ್ನೊಂದು ನನ್ನ ಹತ್ರ ಏನೈತಿ? ದಂಡಕಾಂತ. ದಂಡಕಾಂತಕ್ಕೆ ಎಷ್ಟು ಧ್ರುವಗಳು? ಒಂದು ದಕ್ಷಿಣ ಧ್ರುವ, ಒಂದು ಉತ್ತರ ಧ್ರುವ. ಓಕೆನಾ? ಸರಿ. ಈ ಪ್ರಯೋಗವನ್ನ ಯಾನ್ಸ್ ಕ್ರಿಶ್ಚಿಯನ್ ಅಸ್ಟೆಡ್ ಎನ್ನುವಂತಹ ವಿಜ್ಞಾನಿ ಮಾಡ್ತಾರೆ. ಏನ್ ಮಾಡ್ತಾನೆ ಅವನು ಅಂತ ಹೇಳಿದ್ರೆ, ಬ್ಯಾಟರಿಯ ಒಂದು ತುದಿಯನ್ನ ಒಂದು ಮೊಳೆಗೆ, ಬ್ಯಾಟರಿಯ ಮತ್ತೊಂದು ತುದಿಯನ್ನ ಮತ್ತೊಂದು ಮೊಳೆಗೆ. ಅವಾಗ ಏನ್ ಮಾಡ್ತಾನ? ಈ ದಂಡಕಾಂತವನ್ನು ತೆಗೆದುಕೊಂಡು ಏನ್ ಮಾಡ್ತಾನ? ಇದರ ಹತ್ರ ತೆಗೆದುಕೊಂಡು ಬರ್ತಾನೆ. ಏನಾಯ್ತು ಈಗ? ಏನಾಯ್ತು? ದಿಕ್ಸೂಚಿಯಲ್ಲಿರುವಂತಹ ಮುಳ್ಳು ವಿಚಲಿತವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ? ಈ ದಂಡಕಾಂತವನ್ನ ಹತ್ತಿರ ತೆಗೆದುಕೊಂಡು ಬಂದ. ಆಮೇಲೆ ಏನ್ ಮಾಡ್ತಾನ ಅವನು? ಈ ಬ್ಯಾಟ್ರಿಯಲ್ಲಿರುವಂತಹ ಒತ್ತುಗುಂಡಿ ಅಥವಾ ಸ್ವಿಚ್ ಅನ್ನ ಏನ್ ಮಾಡ್ತಾನ? ಆನ್ ಮಾಡ್ತಾನೆ. ಸ್ವಿಚ್ ಅನ್ನ ಆನ್ ಮಾಡಿದ್ರೆ ಮಂಡಲದಲ್ಲಿ ಏನಾಗ್ತದ? ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಓಕೆನಾ? ನೋಡಿ ಇಲ್ಲಿ ಸರಿಯಾಗಿ. ಈಗೇನಾಯ್ತು? ಮುಳ್ಳು ಕೂಡ ವಿಚಲಿತ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು. ನೋಡಿ, ಯಾವಾಗ ದಂಡಕಾಂತವನ್ನು ಹತ್ತಿರ ತಗೊಂಡು ಬಂದ ಅವಾಗ ಏನಾಯ್ತು? ಮುಳ್ಳು ವಿಚಲಿತ ಆಗಿತ್ತು. ಯಾವಾಗ ವಿದ್ಯುತ್ತನ್ನ ಮಂಡಲದಲ್ಲಿ ಹರಿಸಿದ್ರೆ ಅವು ಕೂಡ ವಿಚಲಿತ ಆಯಿತು. ಅವನೇನು ಕಟ್ಕೊಂಡ ಅಂತ ಹೇಳಿದ್ರೆ, ಯಾವಾಗ ತಂತಿಯ ಮೂಲಕ ವಿದ್ಯುತ್ತನ್ನ ಪ್ರವಾಹಿಸಿದಾಗ ಏನು ಕಾಂತವು ಏನು ಮುಳ್ಳು ಏನಾಯ್ತು? ಕಾಂತದಂತೆ ವರ್ತಿಸುತ್ತದೆ ಅಂತೇಳಿ ಕಂಡುಕೊಂಡ. ಯಾರು? ಯಾನ್ಸ್ ಕ್ರಿಶ್ಚಿಯನ್ ಅಸ್ಟೆಡ್ ಎನ್ನುವಂತ ವಿಜ್ಞಾನಿ. ಅದನ್ನ ಏನಂತ ಕರಿತೀವಿ? ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತೇಳಿ ಕರಿತೀವಿ. ಯಾವಾಗ ತಂತಿಯ ಮೂಲಕ ವಿದ್ಯುತ್ತನ್ನ ಹರಿಸಿದಾಗ ಅದು ಕಾಂತದಂತೆ ವರ್ತಿಸುತ್ತದೆ, ಅದನ್ನ ಏನ್ ಕರಿತೀವಿ? ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ಯಾರು ಹೇಳಿದ್ನ? ಯಾನ್ಸ್ ಕ್ರಿಶ್ಚಿಯನ್ ಅಸ್ಟೆಡ್ ಎನ್ನುವಂತ ವಿಜ್ಞಾನಿ ಹೇಳ್ತಾನೆ. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆನಾ? ಸರಿ, ಗುಡ್. ಕಟ್ ಮಾಡೋಣ.